ಮಾನ್ಯ ನೀಲಕಂಠೇಗೌಡರು ಇವತ್ತು ನಮ್ಮ ಜೊತೆ ಇಲ್ಲ. ಅವ್ರು ಹೇಳಿ ಕೇಳಿದ್ರೇನು ತಪ್ಪೇನಿಲ್ಲ ಪಾಪ. ನಮ್ಮ ಮೋದಿ ಸಾಹೇಬ್ರ ಮೇಲೆ ಈಗ ಮಾಡ್ಲಿ ಪಾಪ. ಈಗ ಅವರೇ ನಮ್ಮ ನಾಯಕರು ಇಲ್ಲಿ. ಜೊತೆಗೆಲ್ಲ ನಮ್ಮ ತಾಲೂಕಿನ ಎಲ್ಲ ನಾಯಕರು ಕೂತ್ಕೋಬೇಕು. ನಾವಲ್ಲಿ ಮಾಡ್ಬೇಕಾಗಿತ್ತು. ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋ ಸಾರ್ 6 ತಿಂಗಳಾದ್ರೆ ನಾನು ಅದಕ್ಕೆ ಕೂಡ ರಿಸೈನ್ ಮಾಡ್ತೀನಿ. ಯಾಕಂದ್ರೆ ಕೇಂದ್ರ ಸರ್ಕಾರ ಮಾಡಿದೆ, ನೀವೊಂದ್ ಕಡೆ ನಾವೊಂದ್ ಕಡೆ ಅನ್ಕೊಂಡು ಆ ಸ್ವಲ್ಪ ಗೊಂದಲ ಬರ್ಬೋದು ನನ್ನ ಅನಿಸಿಕೆ. ನಾವು ಬೆಲೆ ಏರಿಕೆ ಮಾಡ್ತಾ ಇದ್ದೀವಿ, ಎಲ್ಲಾ ನಾಯಕರು ಆಗಿದ್ದಾರೆ, ಈ ಜನಾಂಗ ನಾಯಕರಾಗಿಲ್ಲ ಆಕ್ಚುಲಿ. ಅದರಿಂದ ಸ್ವಲ್ಪ ಬೆಲೆ ಏರಿಕೆ ಮಾಡ್ಲೇಬೇಕಾಗುತ್ತೆ, ಪರಿಸ್ಥಿತಿ ಹೆಂಗಾಗಿದೆ. ಈಗ ರಾಮಲಿಂಗಾರೆಡ್ಡಿ ಏನಾದ್ರು ಒಂದು ಆ ಆಸೆ ಆಕಾಂಕ್ಷೆ ಇದೆಯೋ ನಾನು 2-3 ಸರಿ ಕೇಳಿದೆ. ನಾನು ಅದು ಮೇಯ್ನು ಡೀಸೆಲ್ಲು ಪೆಟ್ರೋಲು, ಇನ್ನು ಅಡಿಗೆ ಅನಿಲ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕೊಳ್ಳಿ. ಒಂದ್ರ ಮೇಲೆ ಹತ್ಸಿದ್ರ ಮೇಲೆ ಇನ್ನೊಂದ್ ಮೇಲೆ ಕಡಿಮೆ ಮಾಡ್ತಾ ಇದೀವಿ. ಸರ್ಕಾರ ಹೇಳ್ಕೊಂಡಾಗ್ತದೆ ಅವ್ರಿಗೆ. ನಮಸ್ತೆ. ನಮಸ್ತೆಪ್ಪ. ಇತ್ತೀಚೆಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನೀಲಕಂಠೇಗೌಡರು ದೇವದಿಂದ ಆಗಿದ್ದಾರೆ. ಆ ಸ್ಥಾನ ತುಂಬುವವರು ಮುಂದಿನ ಬ್ಲಾಕ್ ಯಾರಾಗಬಹುದು? ಈಗ ಮಾನ್ಯ ನೀಲಕಂಠೇಗೌಡರು ಇವತ್ತು ನಮ್ಮ ಜೊತೆ ಇಲ್ಲ, ಅದೇ ಒಂದು ದುಃಖದ ವಿಷಯ. ಪಕ್ಷ ಸಂಘಟನೆ ನೀಟಾಗಿ ಮಾಡ್ಕೊಂಡ್ ಬರ್ತಾ ಇದ್ರು. ಯಾವುದೇ ಕಾರ್ಯಕ್ರಮ ಕಲಾಪಗಳಿದ್ರು ಕೂಡ ಎಲ್ಲರನ್ನು ಒಗ್ಗೂಡಿಸಿ ಒಂದು ಕಾರ್ಯಕ್ರಮ ಮಾಡೋದ್ರಲ್ಲಿ, ಈಗ ನೋಡಿ ನನ್ನ ಶ್ರೀರಾಮನವಮಿ ಇತ್ತು, ನಾವಲ್ಲಿ ಮಾಡಬೇಕಾಗಿತ್ತು. ಅವ್ರ ನೋವಿನಲ್ಲೇ ನಾವು ಬೇರೆ ಕಡೆ ಎಲ್ಲ ಹೋಗಿದ್ವಿ. ಜೊತೆಗೆ ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳಿದ್ರೆ, ಈಗ ನಾವು ಮಾನ್ಯ ಕೃಷ್ಣಮೂರ್ತಿಯವರಿದ್ದಾಗಲೂ ಅವಾಗಲೂ ಇದ್ವಿ. ತದನಂತರ ನಮ್ಮ ರಾಮಲಿಂಗಾರೆಡ್ಡಿಯವರು ಬಹಳ ಜನ ಇದ್ರು ಕೆಲಸ ಮಾಡಿರೋರು. ಈಗ ಅವರ ಸ್ಥಾನ ತುಂಬಬೇಕಂತ ಹೇಳಿದ್ರೆ ಸಮರ್ಥ ನಾಯಕನ ನಾವು ಈಗ ಆಯ್ಕೆ ಮಾಡ್ಕೋಬೇಕು. ಜೊತೆಗೆಲ್ಲ ನಮ್ಮ ತಾಲೂಕಿನ ಎಲ್ಲ ನಾಯಕರು ಕೂತ್ಕೋಬೇಕು. ಆ ರೀತಿ ಕೆಲಸಗಾರ ಮಾಡತಕ್ಕಂಥವನ್ನ ತಗೋಬೇಕು ಅಂತ ವ್ಯಕ್ತಿಗಾಗಿ ಈಗ ಆಲ್ರೆಡಿ ನಮ್ಮ ಆದ್ನಾಡು ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಈಗ ಅವರೇ ನಮ್ಮ ನಾಯಕರು ಇಲ್ಲಿ. ಯಾಕಂದ್ರೆ ಪಾಪ ಕೆಲವೇ ಮತಗಳಿಂದ ಅಂತದಿಂದ ಸೋತಿರ್ತಕ್ಕಂಥ ವ್ಯಕ್ತಿ ಈಗ ನಮ್ಗೆ MLA ಅವರೇ ಪಾಪ. ಅವರು ಈಗ ನಾಯಕರನ್ನೆಲ್ಲ ಕೂರಿಸಿ ಇಂಥ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಹೆಸರನ್ನು ಸೂಚಿಸಿದ್ರೆ ಅದನ್ನ ಹೈಕಮಾಂಡ್ಗೆ ನಾವು ಕಳಿಸಿ ಅಲ್ಲಿಂದ ಅಪ್ಪಣೆ ತಗೊಂಡು ಸೂಕ್ತ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡ್ಕೋಬಹುದು. ತಾವೇನಾದ್ರೂ ಆ ಸ್ಥಾನಕ್ಕೆ ಆಕಾಂಕ್ಷೆ ಹಾಕಿದ್ದೀರಾ? ಈಗ ನಿನ್ನೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಆದಂತ ರಾಮಣ್ಣ ಅವರು ಒಂದು ಬೈಟ್ ನೋಡಿದೆ, ನಾನು ನೋಡಿದೆ. ಅವ್ರು ಹೇಳಿ ಕೇಳಿದ್ರೇನು ತಪ್ಪೇನಿಲ್ಲ ಪಾಪ. ಇದ್ರಿಗೂ ಕೂಡ ಎಸ್ಸಿಗಳ ಎಸ್ಪೆಷಲಿ ಈ ನಮ್ಮ ದಲಿತ ವರ್ಗಕ್ಕೆ, ಅಂದ್ರೆ ಇದು ಆದಿ ಕರ್ನಾಟಕ ಆಗಿರ್ಬೋದು ಅಥವಾ ಆದಿ ದ್ರಾವಿಡ ಆಗಿರ್ಬೋದು, ಇದುವರೆಗೂ ಆಗಿಲ್ಲ. ಒಂದು ಆಸೆ ಅವರು ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಕೊಟ್ರೆ ಅಂತ ವ್ಯಕ್ತಿ ಸೂಕ್ತದ ವ್ಯಕ್ತಿ ಆಯ್ಕೆ ಮಾಡ್ಬೋದು, ತಪ್ಪೇನಿದೆ. ಕೇಳಿದ್ರಲ್ಲಿ ತಪ್ಪೇನಿಲ್ಲ, ಕೊಡ್ಬೋದು. ಎಲ್ಲಾ ನಾಯಕರು ಆಗಿದ್ದಾರೆ, ಈ ಜನಾಂಗ ನಾಯಕರಾಗಿಲ್ಲ ಆಕ್ಚುಲಿ. ಏನು ಆದಿ ಕರ್ನಾಟಕ ಈ ಎಡಗೈ ಬಲಗೈ ಅಂತೀವಲ್ಲ, ಇದುವರೆಗೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ತಾವೇನಾದ್ರೂ ಆಕಾಂಕ್ಷೆ ಆಗಿದ್ದೀರಾ? ನನಗಂತೂ ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನನಗೆ ಮಾಡಿದೆ 4 ವರ್ಷ ಮುಗಿತು, ಒಂದು 6 ತಿಂಗಳಿದೆ. 6 ತಿಂಗಳಾದ್ರೆ ನಾನು ಅದಕ್ಕೆ ಕೂಡ ರಿಸೈನ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಬೇರೆಯವ್ರಿಗೆ ಅವಕಾಶ ಕೊಡಬೇಕು. ಈ ಆಸ್ತಿ ಅಧಿಕಾರ ಅಂತಸ್ತು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಮ್ಗೆ ಏನಾದ್ರೂ ಉಳಿಯೋದಿದ್ರೆ ನಾವು ಮಾಡಿರ್ತಕ್ಕಂಥ ಸೇವೆ, ಒಂದು ಪ್ರೀತಿ ವಿಶ್ವಾಸ ಬಿಟ್ರೆ ಮನುಷ್ಯ ಎತ್ಕೊಂಡು ಹೋಗೋದೇನಿಲ್ಲ ಸರ್. ಹಾಗಾಗಿ ಇನ್ನೊಂದು 6 ತಿಂಗಳಿದೆ, ನಾನು ರಿಸೈನ್ ಮಾಡ್ತೀನಿ. ಇದಕ್ ಮುಂಚೆ ಯಾರಿದ್ರು, ಅವರು ಎಷ್ಟು ವರ್ಷ ಮಾಡಿದ್ರು ಗೊತ್ತಿಲ್ಲ. ನನ್ನನ್ನ ನಮ್ಮ ಜಿಲ್ಲಾಧ್ಯಕ್ಷ ಅಂತ ಜಯದೇವಣ್ಣವರು ಹಾಗೂ ನಮ್ಮ ರಾಮಲಿಂಗಾರೆಡ್ಡಿ ಕರ್ಕೊಂಡೋಗಿ ನನಗೆ ಇಲ್ಲ ನೀವು ಇರ್ಲೇಬೇಕಪ್ಪ, ಸೂಕ್ತ ತುಂಬಬೇಕಂತೇಳಿ ನನಗೆ ಆ ಸ್ಥಾನ ಕೊಟ್ಟಿದ್ದಾರೆ. ಅದನ್ನ ನಾನು ಇನ್ನು 4-6 ತಿಂಗಳಿದೆ, ಅದನ್ನ ಮುಗಿಸಿ ನಾನು ತಗೊಂತೀನಿ, ಬೇರೆಯವ್ರಿಗೆ ಅವಕಾಶ ಕೊಟ್ಕೊಡ್ತೀನಿ. ಯಾರಾದ್ರೂ ನಿಮ್ ಪ್ರಕಾರ ಯಾರನ್ನಾದ್ರೂ ಸೂಚಿಸ್ತೀರಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇವ್ರಾದ್ರೆ ಚೆನ್ನಾಗಿರುತ್ತೆ? ಈಗ ನಾವು ಸೂಚಿಸೋದಕ್ಕೆ ಒಬ್ಬರಾದ ಸೂಚಿಸ್ಬೋದು, ಬಹಳಷ್ಟು ಜನ ಇದ್ದಾರೆ. ನನಗೆ ಅಂತ ಈಗ 20 ವರ್ಷ ದುಡ್ದವರು ಇದ್ದಾರೆ, 30 ವರ್ಷ ದುಡ್ದ ನಾಯಕರು ಇದ್ದಾರೆ. ಈಗ ರಾಮಲಿಂಗಾರೆಡ್ಡಿ ಆಲ್ರೆಡಿ ನಮ್ಮ ಜೈವಿಕ ಮತ್ತು ಇಂಧನ ರಾಜ್ಯ ಉಪಾಧ್ಯಕ್ಷರಾಗಿದ್ದರು ಬೋರ್ಡ್ಗೆ. ಅವರು 8 ವರ್ಷ 10 ವರ್ಷ ಕಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ರು, ಸಮರ್ಥರಾಗಿದ್ದಾರೆ. ಅವ್ರನ್ನು ಕೂರಿಸ್ಕೋಬಹುದು. ಅವ್ರ ಹತ್ರ ಸಲಹೆ ತಗೊಂಡು ನಮ್ಮ ನಾಯಕರೆಲ್ಲ ಯಾರು ಆದ್ರೆ ಚೆನ್ನಾಗಿರೋದನ್ನು ನನ್ನ ಅನಿಸಿಕೆ. ಜೊತೆಗೆ ಅಂತ ಸಮರ್ಥ ನಾಯಕ ಈಗ ನಮ್ಗೆ ಬೇಕಂತ ಹೇಳಿದ್ರೆ ಇಡೀ ನಾಯಕರೆಲ್ಲ ಸೇರ್ಲೇಬೇಕು. ಈಗ ನಾಯಕರು ಏನಿದ್ದೀವಿ
ನಮ್ಮ ತಾಲೂಕಿನ ಎಲ್ಲಾ ನಾಯಕರು ಈಗ ಬಹಳಷ್ಟು ನಿರ್ದೇಶಕರಾಗಿದ್ದಾರೆ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ, ನಗರಸಭೆ ಸದಸ್ಯರು ಕೆಲವರು ಇದ್ದಾರೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ, ಆ ಹಾಗೆ ಪಂಚಾಯತಿ ಅಧ್ಯಕ್ಷಗಳು ಇದ್ದಾರೆ, ಬಹಳಷ್ಟು ನಮ್ಮ ನಾಯಕರು ಇದ್ದಾರೆ, ಎಲಿಜಿಬಲ್ ಇರೋರು ಇದ್ದಾರೆ. ಸೊ ಇವರೆಲ್ಲ ಕೂತ್ಕೊಂಡು ನಿರ್ಧಾರ ಮಾಡಿದ್ರೆ ಮಾತ್ರ ನಮ್ಗೆ ಅನುಕೂಲ. ಇದೊಂದು ಒಳ್ಳೆಯ ಕಾರ್ಯ ಮಾಡಬೇಕು. ಆದಷ್ಟು ಬೇಗ ಮಾಡಿದ್ರೆ ಪಕ್ಷ ಮುಂದುವರ್ಸೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಇಲ್ಲಿ ನೀವೊಂದ್ ಕಡೆ ನಾವೊಂದ್ ಕಡೆ ಅನ್ಕೊಂಡು ಆ ಸ್ವಲ್ಪ ಗೊಂದಲ ಬರ್ಬೋದು ನನ್ನ ಅನಿಸಿಕೆ. ಆದಷ್ಟು ಬೇಗ ಈಗ ನಮ್ಗೆ ನಮ್ಮ ಅಣ್ಣನವರು ಬಂದು ಅದನ್ನ ಇತ್ಯರ್ಥ ಮಾಡಿದ್ರೆ ಬಹಳ ಒಳ್ಳೇದು ಅನ್ಸುತ್ತೆ ನನ್ನ ಅನಿಸಿಕೆ. ಈಗ ಹೈಕಮಾಂಡ್ ಇವ್ರು ಎಲ್ಲ ಸೇರಿ ಎಲ್ಲಾ ನಾಯಕರು ಪ್ರತಿ ಹೋಬಳಿಯಿಂದಾನು ಪ್ರತಿ ಪಂಚಾಯತಿಯಿಂದ ನನ್ನ ಕಾಂಗ್ರೆಸ್ ನಾಯಕರು ಹಳಬರ ಆಗ್ಬೋದು, ಈಗ ಪಕ್ಷದಿಂದ ಬಂದಿರ್ತಕ್ಕಂಥ ಕೆಲವು ನಾಯಕರಿದ್ದಾರೆ ಬೇರೆ ಪಕ್ಷಗಳಿಂದ, ಅವರು ಎಲ್ಲರೂ ಕೂತ್ಕೊಂಡು ಇಲ್ಲಿ ತೀರ್ಮಾನ ಮಾಡಿ ಒಬ್ಬ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ರೆ, ಈಗ ನಾನು ಒಬ್ಬರನ್ನ ಹೇಳೋದಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿದ್ರೆ ಮಾತ್ರ ಇದಕ್ಕೆ ಮುಂದೆ ನೀಲ್ಕಂಠಣ್ಣವ್ರು ಹೆಂಗ್ ನಡ್ಸ್ಕೊಂಡು ಹೋಗ್ತಾರೆ ಆ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಪಕ್ಷನ. ಒಳ್ಳೆ ಟೈಮಲ್ಲಿ ಯಾವುದೋ ಒಂದು ದುರ್ಘಟನೆ ನಡೆದೋಯ್ತು. ಹಾಗಾಗಿ ನನ್ನ ಅನ್ಸಿಕೆ ಅಂದ್ರೆ ಫಸ್ಟ್ ಇದಕ್ಕೆ ಒಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡಬೇಕು. ಇದೊಂದು ಮಾಡಿ ಆದಷ್ಟು ಬೇಗ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಈಗ ಅಮನ್ ಅವ್ರೇನು ನಗರ ಘಟಕದ ಅಧ್ಯಕ್ಷ ಆಗಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅವರು, ಅವ್ರಿಗೆ ಪಾಪ ಸಾಥ್ ಕೊಡ್ತಕ್ಕಂಥ ವ್ಯಕ್ತಿ, ಚೆನ್ನಾಗಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥ 24x7 ಹೀಗಿರ್ಬೇಕು. ಈಗ ನೀಲ್ಕಂಠಣ್ಣವ್ರು ಯಾವ ರೀತಿ ನಡ್ಕೊಂಡು ಹಾಗೆಯೇ ಇದ್ರೆ ಅದು ಬಹಳ ಒಳ್ಳೇದು. ಇದಕ್ಕೆ ನಮ್ಮ ಹಿರಿಯ ನಾಯಕರೆಲ್ಲ ಕೂತ್ಕೋಬೇಕು. ಆಗ್ಲೇ ಅದಕ್ಕೆ ನೀವು ರಾಮಲಿಂಗಣ್ಣವ್ರಿಗೆ ಏನಾದ್ರು ಒಂದು ಆಸೆ ಆಕಾಂಕ್ಷೆ ಇದೆಯೋ ನಾನು 2-3 ಸರಿ ಕೇಳಿದೆ. ನಾನು ಇಲ್ಲಪ್ಪ ನಾನು ಬಹಳಷ್ಟು ಮುಂದೆ ಹೋಗಿ ಬಂದಿದ್ದೀನಿ, ಇಲ್ಲ ನಮ್ಮ ನಾಯಕರೆಲ್ಲ ಕೂತ್ಕೊಂಡು ಯಾರನ್ನ ಒಬ್ಬ ತೀರ್ಮಾನ ತಗೊಳ್ರಿ ಅಂತ ಅವ್ರು ಕೂಡ ಹೇಳಿದ್ರು ನನಗೆ. ಹಾಗಾಗಿ ಮೊನ್ನೆ ಏನು ಮೊನ್ನೆನವರು ರಾಮಣ್ಣ ಅವರು ಮಾತಾಡಿರೋದು ಅವ್ರು ಕೇಳಿದ್ರಲ್ಲೂ ತಪ್ಪೇನಿಲ್ಲ ನನ್ನ ಅನ್ಸಿಕೆ. ಇವಾಗ ಇತ್ತೀಚೆಗೆ ಬೆಲೆ ಏರಿಕೆ ಬಗ್ಗೆ ಸಾಕಷ್ಟು ರಾಜ್ಯದ ಸರ್ಕಾರದ ಮೇಲೆ ಭಾರಿ ಪ್ರತಿಭಟನೆಗಳು ಎಲ್ಲ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ತಾವೇನಿದೆ ಸರ್? ಬೇಸರ ಅನ್ನೋದಕ್ಕಿಂತ ಈಗ ಅವ್ರ ಮನ್ಸಲ್ಲಿ ಇದ್ದ ಬೇಸರ ಹೇಳಿದ್ದಾರೆ. ಈಗ ನೀವು ಒಂದೇಳಿ, ಇವತ್ತಿನಿಂದ ಪೆಟ್ರೋಲ್ ಬೇರಿಕೆ ಜಾಸ್ತಿ ಆಗಿದೆ, ಸೆಂಟ್ರಲ್ ಗವರ್ಮೆಂಟ್ ಮಾಡಿರೋ ಸಾರ್. ಡೀಸೆಲ್ ಬೆಲೆ ಬೇರಿಕೆ ಆಗಿದೆ, ಗ್ಯಾಸ್ ಸಿಲಿಂಡರ್ ನಮ್ಮ ಅಡಿಗೆಯ ಅನಿಲ ಅದನ್ನು ಜಾಸ್ತಿ ಮಾಡಿದರೆ ಕೇಂದ್ರ ಸರ್ಕಾರ ಮಾಡಿದೆ. ಈಗ ಏನ್ ಬಿಜೆಪಿ ಅವ್ರ ಹೋರಾಟ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಇದ್ರ ಬಗ್ಗೆ ಮಾಡ್ಲಿ. ಈಗ ಅವ್ರ ತಾಕತ್ತಿದ್ರೆ ಮಾಡ್ಲಿ. ನಾವು ಬೆಲೆ ಏರಿಕೆ ಮಾಡ್ತಾ ಇದ್ದೀವಿ, ಏನ್ ನಮ್ಮ ಬಡವರಿಗಾಗ್ಬೋದು ಎಲ್ಲ ವರ್ಗಗಳಿಗೆ ಏನ್ ಇವಾಗ ನಾವು ಏನು ಅಧಿಕಾರದಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ್ಲಿಂದ ಕೂಡ ಸರ್ಕಾರಿ ಸೌಲಭ್ಯಗಳಿಗೆ ಯಾವ ರೀತಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಅದರಿಂದ ಸ್ವಲ್ಪ ಬೆಲೆ ಏರಿಕೆ ಮಾಡ್ಲೇಬೇಕಾಗುತ್ತೆ. ಪರಿಸ್ಥಿತಿ ಹೆಂಗಾಗಿದೆ, ಅದಕ್ಕೆ ಅನುಗುಣವಾಗಿ ಏನ್ ಬೇಗ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವ್ರು ಬೇಕಾಬಿಟ್ಟಿಯಾಗಿ ಮಿಸ್ಗಿದ್ರೆ ಪ್ರೊಟೆಸ್ಟ್ ಇಂದ ನಿಮ್ಗೆ ಬಂದಿರೋ ಲಾಭ ಏನು? ನಮ್ಮನ್ನ ತೇಜೋವಾಡ ಮಾಡೋದ್ ಬಿಟ್ರೆ ಬಿಜೆಪಿ ನಾಯಕರಿಗೆ ಇದು ಬೇರೆ. ಈಗ ಬೆಳಗ್ಗೆ ಅನೌನ್ಸ್ ಆಗುತ್ತೆ ನೋಡಿ, ನಾಳೆ ನಾಡಿದ್ದು ಅನೌನ್ಸ್ ಆಗುತ್ತೆ, ಕೇಂದ್ರ ಸರ್ಕಾರ ಮಾಡ್ತಾ ಇರೋದು. ಅವ್ರ ಬಗ್ಗೆ ಹೋರಾಟ ಮಾಡ್ಲಿ ಇವರು? ನಿಮ್ ಸರ್ಕಾರದಲ್ಲಿ ಬೇರೆಕೆ ಯಾರಿಗ ಆಗ್ಲಿಲ್ವಾ? ಬಿಜೆಪಿ ಸರ್ಕಾರ ಬಂದಾಗ್ಲಿಂದ ಕೂಡ ಯಾವ್ದು ಬೆಲೆ ಏರಿಕೆ ಆಗಿಲ್ಲ, ಯಾವ್ದು ಕಡಿಮೆ ಆಗಿದೆ? ಪ್ರಜಾಗಂಶ ಹೇಳ್ತಾ ಇದೀನಿ ಸರ್. ಈಗ ಯಾವ್ದು ಬೆಲೆ ಏರಿಕೆ ಮಾಡಿಲ್ಲ ಕೇಂದ್ರ ಸರ್ಕಾರ. ಈಗ ನೋಡಿ, ಇವತ್ತಿಂದ ಜಾರಿ ಆಗುತ್ತೆ, ಅದಕ್ಕೆ ಪ್ರೊಟೆಸ್ಟ್ ಮಾಡ್ಲಿ ಇವರು? ಅದಕ್ಕೆಲ್ಲ ಮಾಡಲ್ಲ. ಯಾಕೆ ಕೇಳೋರಿಲ್ಲ ಇವ್ರಿಗೆ? ಮಾಡೋದು ಇವ್ರಿಗೆ ಸರ್ಕಾರ ಅಧಿಕಾರ ಕಳ್ಕೊಂಡ್ಬಿಟ್ಟಿದ ತಕ್ಷಣ ಯಾವ ಲೆವೆಲ್ ಬಂದ್ಬಿಟ್ಟಿದಾರೆ, ಪ್ರತಿದಿನ ಪ್ರೊಟೆಸ್ಟ್, ಪ್ರತಿದಿನ ಪ್ರತಿಭಟನೆ. ಸಾಮಾನ್ಯ ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಬಿಟ್ರೆ ಇದರಿಂದ ಲಾಭ ಪಡ್ತಕ್ಕ ಇವ್ರು ಪಾಪ್ಲಾಟಿಗೋಸ್ಕರ ನಾಯಕರು ಬೀದಿ ಬಂದು ಬಿಜೆಪಿ ಸರ್ಕಾರ ಇವ್ರು ಇಲ್ಲದೆ ಇರೋದ್ರಿಂದ, ಸರ್ಕಾರ ಇಲ್ಲದೆ ಇರೋದ್ರಿಂದ ಇವ್ರಿಗೆ ಬಹಳ ನೋವಾಗ್ಬಿಟ್ಟಿದೆ ಪಾಪ. ಬರೀ ಸ್ಟ್ರೈಕು ಪ್ರತಿಭಟನೆ ಬಿಟ್ಟರೆ ಏನಿಲ್ಲ. ಮೋದಿ ಅವ್ರು ಮಾಡ್ಲಿ, ಈಗ ನಮ್ಮ ಮೋದಿ ಸಾಹೇಬ್ರ ಮೇಲೆ ಈಗ ಮಾಡ್ಲಿ ಪಾಪ. ಈಗ ಇವ್ರು ಮಾಡಿರೋ ಬೆಲೆ ಏರಿಕೆಗಳಿಗೆ ನಾವು ಮಾಡಿದ್ರು, ಅದು ಮೇಯ್ನು ಡೀಸೆಲ್ಲು ಪೆಟ್ರೋಲು, ಇನ್ನು ಅಡಿಗೆ ಅನಿಲ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕೊಳ್ಳಿ. ಅಮೆಂಡ್ಮೆಂಟ್ ಮಾಡಿದಾರೆ, ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಇವ್ರ ಕಾಳಜಿ ಇಲ್ಲೇ ಇಲ್ಲ. ಈ ಸರ್ಗೆ 100
ಪ್ರೊಟೆಸ್ಟ್ಗಳು ಮಾಡಿ ನಾವು ಕೂಡ ಮಾಡಿದೀವಿ. ನೀವು ಬೆಲೆ ಏರಿಕೆಗಳ ಬಗ್ಗೆ, ರೈತರ ಬಗ್ಗೆ ಕಾಳಜಿನಿ ಎಲ್ಲ. ಎಷ್ಟು ವಿದ್ಯಾರ್ಥಿಗಳು 220 ಕೋಟಿ ನಾನು ಉದ್ಯೋಗನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಮಾನ್ಯ ಮೋದಿ ಸಾಹೇಬರು. ಇವತ್ತೇನಾಗಿದೆ ನಮ್ಮ ಪರಿಸ್ಥಿತಿ? 5 ಕೋಟಿ ಮಾಡಿದೆ, 10 ಕೋಟಿ ಮಾಡಿದಾರ. ಅದೇ ಅಗ್ನಿಪಥ ಅಂತ ಹೇಳ್ಬಿಟ್ಟು 4 ವರ್ಷ 5 ವರ್ಷ ಅಂತ ಹೇಳ್ಬಿಟ್ಟು ಟೆಂಪ್ರವರಿ ಮಾಡ್ಬಿಟ್ಟು ಈ ಕಾಳ್ ಸಂತೆಯಲ್ಲಿ ಇಟ್ಬಿಟ್ಟಿದ್ದಾರೆ. ಏನ್ ನಮ್ಮ ಒಂದು ಈ ಪ್ಯಾರಾಮಿಲಿಟರಿ ಫೋರ್ಸಸ್ನೆಲ್ಲ ಎತ್ಕೊಂಡೋಗಿ ಇವತ್ತು ದೇಶಕ್ಕಾಗಿ ದುಡಿಯುವಂತ ಯೋಧರಿಗೆಲ್ಲ ಇವತ್ತು ಮನೆಯಲ್ಲಿ ಸೂಸೈಡ್ ಮಾಡ್ಕೊಂತ ಅವಕಾಶ ಕೊಟ್ಟವರು. 18 ವರ್ಷ 20 ವರ್ಷ ದುಡ್ಡು ಅವರು ಸ್ವಲ್ಪ ಫ್ಯಾಮಿಲಿಗಳನ್ನ ಸಾಕುವಂತ ಫ್ಯಾಮಿಲಿ ಯೋಧರಿಗೆಲ್ಲ ಇವತ್ತು ಎಷ್ಟನ್ನೇ ಆಗಿದೆ ಹೇಳಿ. ಇವೆಲ್ಲ ಮಾಡ್ಬೋದಾ ಇವರು? ನಾವ್ಯಾವ್ದು ಈಗ ಸರ್ಕಾರ ಬಂದು ಏನೋ ಒಂದು ಹೆಚ್ಚು ಕಡಿಮೆ ಮಾಡಿ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಯಾರಿಗೂ ತೊಂದರೆ ಏನ್ ಮಾಡಿಲ್ಲ. ಒಂದ್ರ ಮೇಲೆ ಹತ್ಸಿದ್ರ ಮೇಲೆ ಇನ್ನೊಂದ್ ಮೇಲೆ ಕಡಿಮೆ ಮಾಡ್ತಾ ಇದೀವಿ. ಸರ್ಕಾರ ಹೇಳ್ಕೊಂಡೋಗ್ತಾ ಅವ್ರಿಗೆ ಹೊಟ್ಟೆ ಕಿಚ್ಚು ತಾಳಕ್ ಆಗ್ತಾ ಇಲ್ಲ. ಅದು ಬಿಟ್ರೆ ಇವ್ರು ಬಿಜೆಪಿ ಏನು ಮಾಡಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದೇ ಬರುತ್ತೆ, ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಇದನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ದಯವಿಟ್ಟು ನಮಸ್ಕಾರ.